ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಾಂಬರ್ ಹಾಕಿದ ಕೆಲವೇ ದಿನಗಳಲ್ಲಿ ರಸ್ತೆ ಕಿತ್ತು ಬಂದಿದೆ. ಮತ್ತೆ ಜಿಪಿಎ ಕಳಪೆ ಕಾಮಗಾರಿ ಬಟಾಬಯಲಾಗಿದೆ. ಡಾಂಬರ್ ಹಾಕಿದ ಕೆಲವೇ ದಿನಗಳಲ್ಲಿ ರಸ್ತೆ ಕಿತ್ತು ಬಂದಿದೆ. ಮತ್ತೆ ಜಿಪಿಎ ಕಳಪೆ ಕಾಮಗಾರಿ ಬಟಾಬಯಲಾಗಿದೆ. ಬೆಂಗಳೂರಿನ ಮತ್ತಿಕೆರೆ ಬಸ್ ನಿಲ್ದಾಣದ ಬಳಿ ರಸ್ತೆ ಕುಸಿದಿರೋದು. ರಾತ್ರಿ ವೇಳೆ ರಸ್ತೆ ಕುಸಿದಿರೋದ್ರಿಂದ ತಪ್ಪಿದೆ ದುರಂತ. ಬೆಳಗ್ಗೆ ಆದ್ರೆ ಸಾಮಾನ್ಯವಾಗಿ ಬಸ್ ಸ್ಟಾಪ್ ಅಂದ್ರೆ ಜನ ಹೆಚ್ಚಾಗಿರ್ತಾರೆ. ರಾತ್ರಿ ವೇಳೆ ಆಗಿರೋದ್ರಿಂದ ದುರಂತ ತಪ್ಪಿದೆ ಅಂತ ಹೇಳ್ಬೋದು. ಕಳೆದ ಕೆಲ ತಿಂಗಳ ಹಿಂದೆ ಕೆಪಿಟಿಸಿಎಲ್ ಕಾಮಗಾರಿ ಕೂಡ ನಡೆದಿತ್ತು. ಅದಾದ ಬಳಿಕ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡಿದ್ರು. ಆದ್ರೆ ರಾತ್ರಿ ವೇಳೆ ಈಗ ಏಕಾಏಕಿ ರಸ್ತೆ ಕುಸಿದಿದೆ. ರಾತ್ರಿ ಘಟನೆ ಆದ್ರೂ ಇನ್ನೂ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ. ಕುಸಿದಿರೋ ರಸ್ತೆ ಮುಚ್ಚಲು ಜಿಬಿಎ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ ಬಸ್ ನಿಲ್ದಾಣದ ಬಳಿ ರಸ್ತೆ ಕುಸಿದಿರೋದು. ಕೆಲವೇ ದಿನದ ಹಿಂದೆ ಕಾಮಗಾರಿ ಆಗಿದೆ ಅಂತೆ, ಆದ್ರೂ ಇಷ್ಟು ಬೇಗ ರಸ್ತೆ ಕುಸಿದಿದೆ. ಗೊತ್ತಾಗುತ್ತೆ ನೋಡಿದ್ರೇನೆ ಕಳಪೆ ಕಾಮಗಾರಿ ಅಂತ. ಇನ್ನು ಬಸ್ ಸ್ಟಾಪ್ ಹತ್ರ ಆಗಿರೋದ್ರಿಂದ ಸಾಕಷ್ಟು ಜನ ಇರ್ತಾರೆ ಅಲ್ಲಿ. ಹಗಲ್ ವೇಳೆ ಆಗಿದ್ರೆ ಖಂಡಿತ ಏನಾದ್ರೂ ಒಂದು ದುರಂತ ಆಗ್ತಿತ್ತು ಅಂತ ಹೇಳ್ಬೋದು. ರಾತ್ರಿ ವೇಳೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಜನ ಇರಲ್ಲ, ಹಾಗಾಗಿ ಒಂದು ದುರಂತ ತಪ್ಪಿದೆ ಅಂತ ಹೇಳ್ಬೋದು. ಆದ್ರೆ ಅಧಿಕಾರಿಗಳು ಮಾತ್ರ ಇನ್ನು ಯಾವುದೇ ಕ್ರಮ ಕೈಗೊಂಡಿಲ್ಲ, ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಸರಿ ಮಾಡೋದಕ್ಕೂ ಕೂಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮೆಟ್ರೋ ರಿಪೋರ್ಟರ್ ಸಂಗಮೇಶ್. ಸಂಗಮೇಶ್, ನೋಡಿದ್ರೆ ಗೊತ್ತಾಗುತ್ತೆ ಕಳಪೆ ಕಾಮಗಾರಿ ಅಂತ. ಏನ್ ಕಷ್ಟ ಇವರಿಗೆ ಸರಿಯಾಗಿ ಕಾಮಗಾರಿ ಮಾಡೋದಕ್ಕೆ? ಏನಾದ್ರು ಅನಾಹುತ ಆಗಿದ್ರೆ ಯಾರು ರೆಸ್ಪಾನ್ಸಿಬಲ್ ಆಗ್ತಿದ್ರು? ಮತ್ತೆ ಅಧಿಕಾರಿಗಳೇನಾದ್ರೂ ಬಂದು ಕ್ರಮ ಕೈಗೊಂಡಿದ್ದಾರಾ? ಹೆಚ್ಚಿನ ಮಾಹಿತಿ ಏನಿದೆ? ಧನುಶ್ರೀ, ನಿನ್ನೆ ಮಧ್ಯರಾತ್ರಿ 1 ಗಂಟೆಗೆ ಈ ಕಳಪೆ ಕಾಮಗಾರಿ ಬಯಲಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ಕಾಮಗಾರಿ ವಿಳಂಬ ಆಗುತ್ತೆ, ಮತ್ತೊಂದರಲ್ಲಿ ಕಳಪೆ ಆಗುತ್ತೆ. ಈ ಕಳಪೆ ಕಾಮಗಾರಿಗೆ ಇದೇ ಸಾಕ್ಷಿ ಅಂತಾನೆ ಹೇಳ್ಬೋದು. ಈ ಕಳಪೆ ಕಾಮಗಾರಿ ಆಗಿರುವುದು ಮತ್ತಿಕೆರೆಯಲ್ಲಿರುವ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿ ಆಗಿದೆ. ಈ ಕಳಪೆ ಕಾಮಗಾರಿಯ ಮಧ್ಯರಾತ್ರಿ 1 ಗಂಟೆಗೆ ಆಗಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ. ಇದರ ಜೊತೆಗೆ ಕಳೆದ 4 ತಿಂಗಳ ಹಿಂದೆ ಅಷ್ಟೇ ಈ ಕಾಮಗಾರಿಯನ್ನ ಒಂದು ಡಾಂಬರ್ ಕೂಡ ಮಾಡಲಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಯಾವ ರೀತಿ ಕಳಪೆ ಕಾಮಗಾರಿ ಆಗಿದೆ ಅಂತಾನೆ ಬಯಲಿಗೆ ಬಂದಿದೆ. ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಈ ಕಳಪೆ ಕಾಮಗಾರಿ ಬಯಲಿಗೆ ಬಂದಿದ್ರು ಕೂಡ ಅಧಿಕಾರಿಗಳು ಇನ್ನ ಬಂದು ಸ್ಥಳಕ್ಕೆ ನೋಡುವುದಾಗಿರ್ಲಿ, ಈ ಕಳಪೆ ಕಾಮಗಾರಿಯನ್ನ ಯಾರು ಮಾಡಿದ್ದಾರೆ ಸಂಬಂಧಪಟ್ಟ ಕಾಂಟ್ಯಾಕ್ಟ್ ತೆಗೆದುಕೊಂಡು ಮಾಡಿಲ್ಲ. ಜೊತೆಗೆ ಆ ಕಳಪೆ ಕಾಮಗಾರಿ ಆಗಿರುವ ಗುಂಡಿಯನ್ನ ಬಿದ್ದಿದೆ, ಅದರ ಸುತ್ತಮುತ್ತ ಬ್ಯಾರಿಕೇಡ್ ಗಳನ್ನ ಅಳವಡಿಸಿದ್ದಾರೆ. ಜೊತೆಗೆ ಈ ಕಳಪೆ ಕಾಮಗಾರಿ ಯಾರು ಮಾಡಿದ್ರು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಿದೆ. ಧನುಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.